ಅದು ಭಾರತದ ಭೂಲೋಕದ ಸ್ವರ್ಗ, ಮಧುವಣಗಿತ್ತಿಯಂತೆ ಕಾಣೋ ಕಾಶ್ಮೀರ. ಸುಂದರ ತಾಣದ ನಡುವೆ ಕರಾಳ ಮುಖ ಕೂಡ ಆ ರಾಜ್ಯಕ್ಕಿದೆ. ಇಂಥ ರಮ್ಯ ರಮಣೀಯ ತಾಣ ಇಂದು ಪಾಕ್ ಗಡಿ ತಂಟೆಯಿಂದ ಹೊತ್ತಿ ಉರಿಯುತ್ತಿದೆ. ಅದು ಯಾಕೆ? ನಮ್ಮ ಸೈನಿಕರು ಪಾಕ್ ಪಾತಕಿಗಳನ್ನು ಹೇಗೆ ತಡೆಯುತ್ತಿದ್ದಾರೆ? ಅಲ್ಲಿಯ ಜನಜೀವನದ ಪರಿಸ್ಥಿತಿ ಏನು? ನಮ್ಮ ಸಮಯ ತಂಡ ನೇರವಾಗಿ ನಿಮಗಾಗಿ ಗಡಿಯ ನೈಜ ಚಿತ್ರಣವನ್ನು ತಂದಿದೆ. ಇದೇ ಹೊತ್ತಿನ ಸಮಯ ಸ್ಪೆಷಲ್ ಬಾರ್ಡರ್. ನಾನು ಸೋಮಣ್ಣ ಮಾಚಿಮಾಡ. ಹಿಮಾಲಯ ಪರ್ವತ ಶ್ರೇಣಿ ಹಾಗೂ ಪೀರ್ ಪಂಜಾಬ್ ಶ್ರೇಣಿಯ ನಡುವಿನ ಕಣಿವೆ ಪ್ರದೇಶವೇ ಈ ಕಾಶ್ಮೀರ. ಇಲ್ಲಿನ ವಾತಾವರಣವನ್ನ ನೋಡಿಯೇ ಆವಕ್ಕಾಗಿದ್ದ ಜಹಾಂಗೀರ್ ಮಹಾರಾಜ ಭೂಮಿ ಮೇಲಿನ ಸ್ವರ್ಗ ಎಂದು ಬಣ್ಣಿಸಿದ್ದ. ಆದರೆ ಪಾಕ್ ಭಾರತ ವಿಭಜನೆಯ ನಂತರ ಕಾಶ್ಮೀರದಲ್ಲಿ ಶಾಂತಿ ಎನ್ನುವುದು ಮರೀಚಿಕೆಯಾಗಿದೆ. ನಮ್ಮ ಜವಾನರು ಹಗಲು ರಾತ್ರಿ ಎನ್ನದೆ ಗಡಿ ರಕ್ಷಣೆ ಮಾಡ್ತಿದ್ದಾರೆ. ಪ್ರತಿದಿನ ಕಣ್ಣೆದುರೇ ಸಾವು ಬಂದು ನಿಂತರೂ ಅದ್ಯಾವ ರೀತಿ ರಕ್ಷಣೆ ಮಾಡ್ತಿದ್ದಾರೆ? ಕುತಂತ್ರಿ ಪಾಕನ ಹೇಗೆ ಹಿಮ್ಮಟಿಸುತ್ತಿದ್ದಾರೆ? ಇಲ್ಲಿದೆ ಒಂದು ನೈಜ ರಿಪೋರ್ಟ್. ಹಿಮಚ್ಛಾದಿತ ಸುಂದರ ಕಣಿವೆಗಳು, ಭೂಲೋಕದ ಸ್ವರ್ಗ, ಭಾರತದ ಮುಕುಟಮಣಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ. ಇಂತಹ ಸುಂದರ ಪರಿಸರವನ್ನು ತನ್ನೊಡಲಲ್ಲಿ ಇರಿಸಿಕೊಂಡ ರಾಜ್ಯ. ಆದ್ರೆ ಕಾಶ್ಮೀರವೆಂಬ ಸುಂದರಿ ಪಾಕ್ ಅತಿಕ್ರಮಿಗಳ ಕೈಗೆ ಸಿಕ್ಕಿ ನಲುಗುತ್ತಿದ್ದಾಳೆ. ಆಕೆ ಮಾಡಿದ ಒಂದೇ ಒಂದು ತಪ್ಪೆಂದ್ರೆ ಚೀನಾ, ಭಾರತ, ಪಾಕಿಸ್ತಾನದ ಗಡಿಗಳನ್ನು ತನ್ನಲ್ಲಿ ಇರಿಸಿಕೊಂಡಿರುವುದು. ಅಲ್ಲಿ ದುಂಬಿಯ ಝೇಂಕಾರ, ಸುಯಿಗುಡುವ ಗಾಳಿ, ನದಿ ತೊರೆಗಳ ಝುಳು ನಾದಕ್ಕಿಂತ ಹೆಚ್ಚಾಗಿ ಗುಂಡಿನ ಮೊರೆತ ಕೇಳಿಬರುತ್ತದೆ. ತಂಪಾದ ವಾತಾವರಣ ಯುದ್ಧದ ಆತಂಕದಿಂದ ಬಿಸಿಯೇರುತ್ತದೆ. ಸುಂದರ ತಾಣಗಳ ಆಗರ, ಯುದ್ಧದಿಂದ ಶಾಂತಿ ನೆಮ್ಮದಿಗಳು ದೂರ. ಹಿಮಾಲಯ ಪರ್ವತ ಶ್ರೇಣಿ ಹಾಗೂ ಪೀರ್ ಪಂಜಾಲ್ ಶ್ರೇಣಿಯ ನಡುವಿನ ಕಣಿವೆ ಪ್ರದೇಶವೇ ಕಾಶ್ಮೀರ. ಇಲ್ಲಿನ ವಾತಾವರಣವನ್ನು ನೋಡಿಯೇ ಅವಕ್ಕಾಗಿದ್ದ ಜಹಾಂಗೀರ್ ಮಹಾರಾಜ ಭೂಮಿ ಮೇಲಿನ ಸ್ವರ್ಗ ಎಂದು ಬಣ್ಣಿಸಿದ್ದ. ಅಜುಮಾಸು 4 ದಶಲಕ್ಷ ಜನಸಂಖ್ಯೆ ಹೊಂದಿರೋ ಕಣಿವೆ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದ ಪ್ರಾಬಲ್ಯವಿದೆ. ಇಲ್ಲಿನ ಪರಿಸ್ಥಿತಿ ಗಮನಿಸಿಯೇ ಭಾರತ ಸರ್ಕಾರ ಈ ರಾಜ್ಯದ ಮೇಲೆ ವಿಶೇಷ ಕಾಳಜಿ ವಹಿಸಿದೆ. ಅದಕ್ಕೆ ತಕ್ಕಂತೆ ಪ್ಯಾಕೇಜ್ಗಳನ್ನು ನೀಡಲಾಗುತ್ತದೆ. ನಾವೀಗ ಸಮುದ್ರ ಮಟ್ಟಕ್ಕಿಂತ ಸುಮಾರು 11,500 ಮೀಟರ್ ಎತ್ತರದಲ್ಲಿದ್ದೀವಿ. ಈ ನದಿ ಏನು ಕಾಣಿಸ್ತಾ ಇದೆ, ಈ ನದಿ ಪಾಕಿಸ್ತಾನದಿಂದ ಹರ್ಕೊಂಡ್ಬರ್ತಾ ಇದೆ. ಇದು ಮುಂದೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಏನಿದೆ, POK ಏನಿದೆ, ಅಲ್ಲಿ ಹರಿದು ಹೋಗುತ್ತೆ. ಇದು BSFನ ಕಟ್ಟ ಕಡೆಯ ಪೋಸ್ಟ್ ಆಗಿದೆ. ಇದಾದ ನಂತರ ಪಾಕಿಸ್ತಾನದ ಗಡಿ ಪ್ರಾರಂಭ ಆಗುತ್ತೆ. ಈ ಜಮ್ಮು ಮತ್ತು ಕಾಶ್ಮೀರಕ್ಕೆ ಅಂಟಿಕೊಂಡಿರೋ ದೊಡ್ಡ ಪಿಡುಗು ಅಂದ್ರೆ ಇಂಡೋ ಪಾಕ್ ಗಡಿ ವಿವಾದ ಮತ್ತು ಭಯೋತ್ಪಾದನೆ ಅನ್ನೋ ಪೆಡಂಭೂತ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಎನ್ನುವಂತೆ ಭಾರತ ಪಾಕ್ ಕಿತ್ತಾಟದಲ್ಲಿ ಕಾಶ್ಮೀರವೆನ್ನುವ ರಮಣೀಯ ಸ್ಥಳ ಅಶಾಂತಿಯ ಬೀಡಾಗಿದೆ. ಅಲ್ಲಿರುವ ಗಡಿ ಪ್ರದೇಶ ಕಾಶ್ಮೀರಕ್ಕೆ ಶಾಪವಾಗಿ ಪರಿಣಮಿಸಿದೆ. ಸುಂದರ ತಾಣಗಳನ್ನು ಹೊಂದಿ ಪ್ರವಾಸಿಗರ ಪಾಲಿಗೆ ಫೇವರೆಟ್ ಆಗಿದ್ದ ಕಾಶ್ಮೀರ ಯುದ್ಧ ಮತ್ತು ಗಡಿ ವಿವಾದ ಅನ್ನೋದು ಇಲ್ಲದೇ ಇದ್ದಿದ್ರೆ ನಿಜಕ್ಕೂ ವಾವ್ ಅಂತ ಅಚ್ಚರಿ ಪಡುವ ಪ್ರದೇಶ.
ಪ್ರವಾಸಿಗರ ಸ್ವರ್ಗ ಎಂದೇ ಕರೆಸಿಕೊಳ್ಳುವ ಕಾಶ್ಮೀರ ಯಾವ ದಿಕ್ಕಿನಿಂದ ನೋಡಿದ್ರೂ ಅದ್ಭುತವೇ. ಶ್ರೀನಗರ, ಅನಂತ್ನಾಗ್ ಮತ್ತು ಬಾರಾಮುಲ್ಲಾ, ಗುಲ್ಮಾರ್ಗ್, ದಾಲ್ ಸರೋವರ, ಪಹಲ್ಗಾಮ್, ಅಮರ್ನಾಥ್ ದೇವಸ್ಥಾನ, ಲದಾಖ್ ಹೀಗೆ ನೂರಾರು ಪ್ರವಾಸಿ ತಾಣಗಳು ಇಲ್ಲಿವೆ. ಎರಡು ದೇಶಗಳ ಕಚ್ಚಾಟ, ಗಡಿ ಭಾಗದ ಜನರ ಪರದಾಟ. ಕಾಶ್ಮೀರ ಈ ಮೊದಲು ಹೀಗಿರಲಿಲ್ಲ. ಅಲ್ಲೂ ಶಾಂತಿ ನೆಮ್ಮದಿ ನೆಲೆಸಿತ್ತು. 1947ರಲ್ಲಿ ಭಾರತವನ್ನು ವಿಭಜಿಸಿದ ಆಂಗ್ಲರು ನಮ್ಮ ದೇಶಕ್ಕೆ ನೀಡಿದ ದೊಡ್ಡ ಕೊಡುಗೆ ದಾಯಾದಿ ಕಲಹ. ಅಖಂಡ ಹಿಂದೂಸ್ತಾನವನ್ನ ವಿಭಜಿಸಿ ಬೇರೆ ಬೇರೆ ರಾಷ್ಟ್ರಗಳನ್ನಾಗಿ ಮಾಡಿದ್ರು. ಪಕ್ಕದಲ್ಲೇ ಶತ್ರುವೊಬ್ಬ ಹುಟ್ಟಿಕೊಳ್ಳುವಂತೆ ಮಾಡಿಬಿಟ್ರು. 1947ರ ಭಾರತ ಪಾಕ್ ವಿಭಜನೆಯ ಸಂದರ್ಭದಲ್ಲಿ ಕಾಶ್ಮೀರ ಭಾರತಕ್ಕೆ ಸೇರಬೇಕೋ ಅಥವಾ ಪಾಕಿಸ್ತಾನಕ್ಕೋ ಎಂದು ನಿರ್ಧರಿಸುವ ಜವಾಬ್ದಾರಿಯನ್ನು ಅಲ್ಲಿಯ ರಾಜ ಸಂಸ್ಥಾನಕ್ಕೆ ನೀಡಲಾಗಿತ್ತು. ಆದರೆ ಅದು ಒಂದು ನಿರ್ಧಾರ ಪ್ರಕಟಿಸುವ ಮೊದಲೇ ಪಾಕ್ ತನ್ನ ದಾಳಿ ಶುರು ಮಾಡಿಬಿಟ್ಟಿತ್ತು. ಸಿಂಧು ನದಿಯ ಫಲವತ್ತಾದ ಮುಖಜ ಭೂಮಿಯನ್ನೇ ಕೊಟ್ಟರೂ ಪಾಕಿಗಳ ದಾಹ ಬತ್ತಿರಲಿಲ್ಲ. ಕಾಶ್ಮೀರವು ತಮಗೆ ಸೇರಬೇಕೆಂದು ಖ್ಯಾತೆ ತೆಗೆದರು. ಕಾಶ್ಮೀರ ನಮಗೆ ಬೇಕು ಅನ್ನೋ ಹಠಕ್ಕೆ ಬಿದ್ದು ಭಾರತದ ಮೇಲೆ ಎರಡೆರಡು ಬಾರಿ ಯುದ್ಧ ಮಾಡಿತ್ತು. ಪ್ರತಿ ಸಾರಿ ಮುಖಭಂಗ ಅನುಭವಿಸಿದ್ರೂ ಪಾಕ್ ತನ್ನ ಬುದ್ಧಿ ಬಿಟ್ಟಿಲ್ಲ. 67 ವರ್ಷಗಳ ಹಿಂದೆ ತೆಗೆದ ಜಗಳ ಇಂದಿಗೂ ನಿಲ್ಲಿಸಿಲ್ಲ. ಭಾರತದ ಮುಕುಟದ ಕಿರೀಟ ಎಂದೆನಿಸಿಕೊಳ್ಳೋ ಕಾಶ್ಮೀರದಲ್ಲಿ ದಶಕಗಳಿಂದ ಯುದ್ಧ ಅನ್ನೋದು ಹೊತ್ತಿ ಉರಿಯುತ್ತಿದೆ. ಯಾವ ಕ್ಷಣ ಏನಾಗಬಹುದು ಎಂದು ಯಾರಿಗೂ ಗೊತ್ತಿರುವುದಿಲ್ಲ. ಒಮ್ಮಿಂದೊಮ್ಮೆಲೆ ಗುಂಡಿನ ಸುರಿಮಳೆಯಾಗಬಹುದು. ಶಾಂತವಾಗಿದ್ದ ವಾತಾವರಣ ಇದ್ದಕ್ಕಿದ್ದಂತೆ ಯುದ್ಧ ಭೂಮಿಯಾಗಿ ಪರಿವರ್ತನೆಗೊಳ್ಳಬಹುದು. ಶುದ್ಧ ಸ್ಫಟಿಕದಂತೆ ಹರಿಯುತ್ತಿರುವ ಝರಿಗಳ ನೀರು ಕೆಂಪು ಬಣ್ಣಕ್ಕೆ ತಿರುಗಬಹುದು. ಈ ಅನಿಶ್ಚಿತತೆಯಿಂದ ಅಲ್ಲಿಯ ಜನರು ಕೇವಲ ಆದಾಯವನ್ನಷ್ಟೇ ಅಲ್ಲ, ಬದುಕನ್ನೇ ಕಳೆದುಕೊಂಡಿದ್ದಾರೆ. ನಿತ್ಯ ಯುದ್ಧ, ಬಾಂಬ್ ದಾಳಿಯಿಂದ ಇಲ್ಲಿನ ಜನರು ಕೂಡ ರೋಸಿ ಮತ್ತು ತತ್ತರಿಸಿ ಹೋಗಿದ್ದಾರೆ. ಗಡಿ ವಿವಾದ ಅನ್ನೋದು ಇಲ್ಲಿನವರನ್ನು ಹಿಂಡಿ ಹಿಪ್ಪೆ ಮಾಡಿದೆ. ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವ ಹವಣಿಕೆ, ತಪ್ಪಿ ಹೋಯ್ತು ನರಿಬುದ್ಧಿಯ ಪಾಕಿನ ಎಣಿಕೆ. ನೇರ ಯುದ್ಧ ಮಾಡಿ ಭಾರತವನ್ನ ಸೋಲಿಸಲು ಸಾಧ್ಯವಿಲ್ಲ ಎಂದರಿತ ಪಾಕ್ಗೆ ಯಾವುದಾದರೂ ರೀತಿಯಲ್ಲಿ ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವ ಹವಣಿಕೆ. ಅದಕ್ಕಾಗಿ ಪ್ರತಿ ಕ್ಷಣ ಹೊಂಚು ಹಾಕಿ ಕುಳಿತಿರುತ್ತದೆ. ಒಂದೇ ಒಂದು ಕ್ಷಣ ಭಾರತ ಮೈಮರೆತರೂ ಸಾಕು, ಪಾಕಿಸ್ತಾನ ಯಾವ ಮಟ್ಟಕ್ಕೆ ಮೇಲೇರಿ ಬರಬಹುದು ಎನ್ನುವುದಕ್ಕೆ ಕಾರ್ಗಿಲ್ ಯುದ್ಧವೇ ಸಾಕ್ಷಿ. ಚಳಿಗಾಲದ 6 ತಿಂಗಳು ರಕ್ತ ಹೆಪ್ಪುಗಟ್ಟುವಷ್ಟು ಚಳಿ, -40°C ಕಡಿಮೆ ಉಷ್ಣತೆ. ಮನುಷ್ಯರು ಸಹಜವಾಗಿ ಬದುಕಲು ಸಾಧ್ಯವೇ ಇಲ್ಲ ಎನ್ನುವಂತಹ ವಾತಾವರಣ. ಈ ಕಾರಣಕ್ಕಾಗಿ ಲಡಾಖ್ನ ಗಡಿಯಲ್ಲಿ ಉಭಯ ದೇಶಗಳ ಸೈನ್ಯ ಕಾವಲಿರಬಾರದು ಎನ್ನುವುದು ಅಘೋಷಿತ ಒಪ್ಪಂದ. ಆದ್ರೆ 1999ರಲ್ಲಿ ಚಿತ್ರಣವೇ ಬದಲಾಗಿ ಹೋಯಿತು. ಚಳಿಗಾಲದಲ್ಲಿ ಭಾರತ ಸೈನಿಕರು ಒಪ್ಪಂದದಂತೆ ಕಾವಲಿರಲಿಲ್ಲ. ಆದ್ರೆ ಅಘೋಷಿತ ಒಪ್ಪಂದ ಮುರಿದ ಪಾಕಿಸ್ತಾನ ಸಮಯ ಸಾಧಿಸಿ ಭಾರತಕ್ಕೆ ಸೇರಿದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಬಿಡಿತು. ಕಾರ್ಗಿಲ್ ಯುದ್ಧ ಮಾಡಿಯೇ ಪಾಕ್ ಆಕ್ರಮಿತ ಸ್ಥಳಗಳನ್ನ ಬಿಡಿಸಿಕೊಳ್ಳಬೇಕಾಯಿತು. 527 ಜನರು ಪ್ರಾಣ ತೆರಬೇಕಾಯಿತು. ಪಾಕ್ನ ಈ ಆಕ್ರಮಣದ ನಂತರ ಭಾರತ ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡಿತು. ಪಾಕಿಸ್ತಾನದ ಮಾತು ತಪ್ಪುವ, ಸಮಯ ಸಾಧಿಸುವ ಗುಣದ ಪರಿಚಯ ಚೆನ್ನಾಗಿ ಆಯಿತು. ಕಾರ್ಗಿಲ್ ಯುದ್ಧದ ನಂತರ ಎಂತಹ ಕಠಿಣ ಪರಿಸ್ಥಿತಿಯೇ ಇರಲಿ, ತನ್ನ ಗಡಿ ರಕ್ಷಣೆಗೆ ಭಾರತ ನಿಂತು ಬಿಡಿತು. ಇಲ್ಲಿಯವರೆಗೆ ಕೇವಲ ಬೆರಳೆಣಿಕೆಯಷ್ಟು ಮಾಧ್ಯಮದವರು ಗಡಿ ತನಕ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಅಂತಹ ಸಾಲಿಗೆ ಇದೀಗ ನಮ್ಮ ಚಾನೆಲ್ ಕೂಡ ಸೇರ್ಪಡೆಯಾಗಿದೆ. ಕೇವಲ ದೂರದಿಂದ ಜಮ್ಮು ಕಾಶ್ಮೀರದ ಸುದ್ದಿಗಳನ್ನು ನೋಡುತ್ತಾ ಕೇಳುತ್ತಿದ್ದವರಿಗೆ ವಾಸ್ತವವಾಗಿ ಏನು ನಡೆಯುತ್ತಿದೆ, ಯುದ್ಧ ಹೇಗಿರುತ್ತೆ, ನಮ್ಮ ಸೈನಿಕರ ತಾಕತ್ತೇನು ಎನ್ನುವಂತಹ ಕುತೂಹಲ ಸುದ್ದಿಗಳನ್ನು ಹೆಕ್ಕಿ ತಂದಿದ್ದೇವೆ. ಅದನ್ನು ಹೇಳ್ತೀವಿ ಈ ಬ್ರೇಕ್ನ ಬಳಿಕ.